ಅವ್ರನ್ನ ಯೂಸ್ ಮಾಡ್ಕೊತಾರ ಜಾನ್ವಿ. ಅಶ್ವಿನಿ ಯೂಸ್ ಮಾಡ್ಕೊತಿಲ್ಲ, ಜಾನ್ವಿ ಚೆನ್ನಾಗಿ ಯೂಸ್ ಮಾಡ್ಕೊತಾ ಇದ್ದಾರೆ. ಶಿ ಈಸ್ ನನಗೇನು ಹೇಳಿ, ನಾನು ಈ ಸೀಸನಲ್ಲಿ ಮೇ ಬಿ ಮುಖನೂ ನೋಡದೇ ಇರೋ ಇಷ್ಟಪಡದೇ ಇರೋ ವ್ಯಕ್ತಿ ಅಂದರೆ ಅವರು. ಬಿಗ್ ಬಾಸ್ ಮನೇಲಿ ಚಿಕ್ಕ ವಿಚಾರನ ದೊಡ್ಡದಾಗಿ ಮಾಡುವಂಥದ್ದು ಒಂದು ಚಾಳಿನ. ನೀನು ಕೆಟ್ಟವನು ಅಂತ ಹೇಳ್ತಾ ಇದ್ದಾನೆ, ನೀನು ಒಳ್ಳೆಯವನು ಅಂತ ಹೇಳ್ತಾ ಇದ್ದಾನೆ, ನೀನು ಹಿಂಗೆ ಆಡ್ತಿದ್ಯಾ ಅಂತ ಹೇಳ್ತಾ ಇದ್ದಾನೆ, ಮುಖಕ್ಕೆ ಹೇಳ್ತಾ ಇದ್ದಾನೆ ಗಿಲ್ಲಿ, ಬೇರೆಯವ್ರ ಥರ ಫಿಟ್ಟಿಂಗ್ ಇಡ್ತಾ ಇಲ್ವಲ್ಲ. ಧ್ರುವಂತ್ ಈಸ್ ಅ ಕನ್ಫ್ಯೂಸಿಂಗ್ ಪರ್ಸನ್. ನಿಮ್ಮ ಜೊತೆನೇ ಇದ್ಕೊಂಡು ನಿಮಗೆ ಉಲ್ಟಾ ಹೊಡೆಯೋ ಅಂಥ ಪರ್ಸನ್ ಅವನ್ನ ನಂಬಿದ್ರೆ ಪಂಗನಾಮ ಖಂಡಿತ. ಮನೆ ಲಾಸ್ಟ್ ರೆಡಿ ಆಗೋದು, ಫಸ್ಟ್ ಲೈನು ನೋಡ್ಕೊಬರ್ತಾರೆ, ಯಾರೇನೇನು ಬಟ್ಟೆ ಹಾಕೊಂಡು ಬಂದಿದ್ದಾರೆ. ಅದೆಲ್ಲ ಇದೆಯಾ? ಅದು ಮನೇಲೆಲ್ಲ ತುಂಬ ಇದೆ. ಸ್ಪಂದನ ತುಂಬ ಮಾಡಿದಳು. ನಾವೆಲ್ಲ ಟ್ರೆಡಿಷನಲ್, ಅವ್ರಿಗಿಂತ ಡಿಫ್ರೆಂಟ್ ಆಗಿ ಕಾಣಿಸ್ಬೇಕು. ನಾವೆಲ್ಲ ಟ್ರೆಡಿಷ್ನಲ್ ಹಾಕ್ಕೊಂಡ್ರೆ ಅವಳು ಶಾರ್ಟ್ಸ್ ಹಾಕ್ಕೊಂಡ್ಬಿಡೋದು, ಹಂಗೆ ಡಿಫ್ರೆಂಟ್ ಹೈಲೈಟ್ ಆಗೋದು. ನನ್ನ ಸೋಲ್ಗೆ ಏನು ಕಾರಣ ಅಂತ ದೇವ್ರೊಬ್ಬನಿಗೆ ಗೊತ್ತು. ಯಾಕಂದರೆ ಈವನ್ ಇನ್ಜಸ್ಟಿಸ್ ಆಗಿದೆ ಅಂತ ಜನರಿಗೂ ಗೊತ್ತು. ಹಾಗಂದ್ರೆ ಈಗ ಜಾನ್ವಿ ಡಾಮಿನೇಟಿಂಗ್ ಅಥವಾ ಅಶ್ವಿನಿ ಡಾಮಿನೇಟಿಂಗ್? ಓಕೆ ಯೂಸ್ ಮಾಡ್ಕೊಳ್ತಿರೋದು ಈಗ ಅಶ್ವಿನಿ ಅವ್ರನ್ನ ಯೂಸ್ ಮಾಡ್ಕೊತಾರ ಜಾನ್ವಿ. ಜಾನ್ವಿನ ಯೂಸ್ ಮಾಡ್ಕೊತಿಲ್ಲ, ಜಾನ್ವಿ ಚೆನ್ನಾಗಿ ಯೂಸ್ ಮಾಡ್ಕೊತಾ ಇದಾರೆ. ಬಟ್ ಹೊರಗಡೆ ಹೆಂಗೆ ಅನ್ಸುತ್ತೆ ಅಂದರೆ ಅಶ್ವಿನಿ ಯಾಕೆ ಹಿಂಗೆ ಆಡ್ತಾರೆ, ಯಾಕೆ ಎಷ್ಟು ಸಮ್ಟೈಮ್ಸ್ ರೂಡ್ ಬಿಹೇವಿಯರ್ ಮಾಡ್ತಾರೆ. ಈಗ ಆಸ್ ಅ ಆಡಿಯನ್ಸ್ ನಾವು ನೋಡುವಾಗ ನಮ್ಗೆ ಅನ್ಸುತ್ತೆ, ಯಾಕೆ ಹಿಂಗೆ ಇರುತ್ತೆ ಮನೆಯಲ್ಲಿ, ಸುಮ್ಮನೆ ಜಗಳ ಆಗುತ್ತಾ, ಏನು ಕತೆ ಅನ್ನೋದು ನಮಗೆ ಕ್ಯೂರಿಯಾಸಿಟಿ. ಏನಿದು? ದ ಇಶ್ಯೂ ಇಸ್ ಮೇ ಬಿ ನನಗೆ ಅವ್ರನ್ನ ಅರ್ಥ ಮಾಡ್ಕೊಂಡಂಗೆ, ಅಂದರೆ ನಾನು ಒಂದು ಸ್ವಲ್ಪ ಸೇಮ್ ನೇಚರ್ ನಾನು ಹೇಳಬಲ್ಲೆ. ಅವ್ರದ್ದು ನಂದು ಸೇಮ್ ನೇಚರ್ ಇದೆ. ಅಂದರೆ ಟ್ರಿಗರ್ ಪಾಯಿಂಟ್ ಅಂತ ಬಂದರೆ ಸೇಮ್ ಕೈಂಡ್ ಆಫ್ ಟ್ರಿಗರ್ ಪಾಯಿಂಟ್ ಅಷ್ಟೇ. ನಾನು ಹೇಳ್ತೀನಲ್ಲ, ನನಗೆ ಗೊತ್ತಿರೋಂಗೆ ಮೇ ಬಿ ರಾಂಗ್ ಇಲ್ಲ ನಾನು. ಅಶ್ವಿನಿ ಅವ್ರು ಯಾವತ್ತಾರು ಆಚೆ ಬಂದರೆ ನಿಮ್ಮನ್ನ ಯಾವ ರೀತಿ ಗೆಲ್ಬೋದು ಅಂತ ಕೇಳಿ ಬರೆದು ಇಟ್ಕೊಳ್ಳಿ. ನಿಮ್ಮೊಬ್ಬರಿಗೆ ಮೇ ಬಿ ನಾನು ಈ ಮಾತು ಹೇಳಿರೋದು. ಅವ್ರು ಹೇಳ್ತಾರೆ, ನನ್ನ ಪ್ರೀತಿಯಿಂದ ಗೆಲ್ಲಕ್ಕೆ ಮಾತ್ರ ಸಾಧ್ಯ ಅಂತ. ನಾನು ಪ್ರಪಂಚಕ್ಕೆ ಅರ್ಥ ಮಾಡ್ಸೋಕ್ಕೆ ಹೇಳ್ತಿದ್ದೀನಿ, ಅಶ್ವಿನಿ ಅವ್ರನ್ನ ಯಾವ ರೀತಿಯೂ ಗೆಲ್ಲಕ್ಕಾಗಲ್ಲ, ಪ್ರೀತಿಯಿಂದ ಮಾತ್ರ. ಪ್ರೀತಿ ಕೊಟ್ಟರೆ ಕಾಲು ಬಿದ್ದಾದರೂ ಕ್ಷಮೆ ಕೇಳ್ತಾರೆ, ಹೆಂಗಾದರೂ ಆ ಪ್ರೀತಿ ಉಳಿಸ್ಕೊತಾರೆ. ಆ ಪ್ರೀತಿ ಇಲ್ಲ ಅಂದರೆ ಬಗ್ಗಕ್ಕಾಗಲ್ಲ. ಯಾಕಂದರೆ ನಾನು ಕೂಡ ಹಾಗೆ, ಪ್ರೀತಿ ಕೊಟ್ಟರೆ ಏನು ಬೇಕಾದರೂ ಮಾಡ್ತೀನಿ. ಈಗ ನೋಡಿ, ರಾಶಿಕಂಗೆ ಎಷ್ಟಿತ್ತು, ಹೊರಗಡೆ ಬಂದಷ್ಟು ಐ ಆಮ್ ನಾಟ್ ಇವನ್ ಕನ್ಸಿಡರಿಂಗ್ ಆ್ಯಸ್ ಫ್ರೆಂಡ್, ಬಿಕಾಸ್ ನನಗೆ ದ್ರೋಹ ಆದಾಗ ನಾನು ತಗೊಳ್ಳಲ್ಲ. ಅದು ನನ್ನ ಅವರ ಅಂದರೆ ಸೇಮ್ ವೈಬ್ ಮ್ಯಾಚ್ ಆಗುತ್ತೆ ಅಂತ ಹೇಳಿಬಿಟ್ಟು ಅದನ್ನು ಹೇಳ್ತಾ ಇದ್ದೀನಿ. ಮೇ ಬಿ ಅದೇ ಆನ್ಸರ್ ಅವ್ರು ಕೊಟ್ಟಿದ್ದರೆ ಐ ಆಮ್ ನಾಟ್ ರಾಂಗ್ ಅಂತ ಐ ಫೀಲ್. ಎಸ್. ನಿಮ್ಮ ಫೇವ್ರೇಟ್ ಜಾನ್ವಿ ಬಗ್ಗೆ ಹೇಳಿ. ಸೊ ಏನು ಹೇಳೋದು, ಸ್ಟಾರ್ಟಿಂಗ್ ಜಗಳ ಆಗಿದೆ, ಥೂ ಅಂತಾನೆ ಜಗಳ ಆಗೋಯ್ತು. ಹೆಂಗೆ ಅನ್ಸುತ್ತೆ ಅವಾಗ ಮೂಮೆಂಟ್? ನಮ್ಗೆ ಯಾರು ಹಂಗೆ ಅಂದಿರೋದಿಲ್ಲ ಹೊರಗಡೆ ಈ ಥರ ಮೂಮೆಂಟ್. ಇಲ್ಲ, ನಾನೇ ಸ್ಟಾರ್ಟ್ ಮಾಡಿದ್ದು ಬಿಡಿಯೋದು. ಅದು ಓಪನಿಂಗ್ ನೀವೇ? ಸೊ ಅದೇನಾಯಿತು, ಅದಕ್ಕಿಂತ ಮುಂಚೆನೂ ಸುಮ್ಮನೆ ಕೆಣ್ಕೊಂಡು ಬರ್ತಾರೆ. ನೀವು ಅಮ್ಮನ ಬರೀ ಇದಿದೆ ಅಂತ ನನಗೆ ಹತ್ತು ಬಿಡುತ್ತೆ ಕೋಪ. ಸೊ ವೀಕೆಂಡ್ ಅಂತಲೂ ನೋಡಲ್ಲ ನಾನು. ದಟ್ ಈಸ್ ವಾಟ್ ಐ ಆಮ್ ನಾಟ್ ಫೇಕ್ ಅಂತ ಹೇಳೋದು. ಸುದೀಪ್ ಸರ್ ಇದ್ದಾರೆ, ಬ್ರೇಕ್ ತೊಗೊಂಡ್ರು ಅಂತಲೂ ನೋಡಲ್ಲ. ಇಮ್ಮಿಡಿಯೇಟ್ ಕೊಡ್ತೀನಿ ನಾನು ವಾಪಸ್ ಅವ್ರಿಗೆ, ಇನ್ಸ್ಟೆಂಟಾಗಿ. ಕಾದು ಕೊಡಬಾರ್ದಲ್ವಾ, ಕಬ್ಬಣ ಯಾವಾಗ ಕಾದಿರುತ್ತೆ ಅವಾಗಲೇ ಕೊಟ್ಬಿಡ್ಬೇಕು ಅನ್ನೋಂಗೆ ನಾನು. ಹಂಗಿದ್ರೆ ಸೆನ್ಸಿಬಲ್ ಆಗಿ ಮಾಡ್ತಾಯಿದ್ದೆ ಅಲ್ವಾ ನಾನು. ಶೀ ಈಸ್ ನನಗೇನು ಹೇಳಿ, ನಾನು ಈ ಸೀಸನಲ್ಲಿ ಮೇ ಬಿ ಮುಖನೂ ನೋಡದೇ ಇರೋ ಇಷ್ಟಪಡದೇ ಇರೋ ವ್ಯಕ್ತಿ ಅಂದರೆ ಅವರು. ಯಾಕಷ್ಟ ವ್ಯಕ್ತಿತ್ವ ನಿಮ್ಗೆ ಇಷ್ಟ ಆಗಲ್ಲ? ಇವಾಗ ನೀವು ಚೆನ್ನಾಗಿದ್ರೆ ನೀವು ಚೆನ್ನಾಗಿರಿ. ಸ್ಟಿಲ್ ನಾನು ರಾಶಿಕಂಗೆ ಎಲ್ಲೋ ಹಾಯ್ ಬಾಯ್ ಮಾಡ್ತೀನಿ, ಬಟ್ ಜಾನ್ವಿಗಂತೂ ಫೇಸು ನೋಡಲ್ಲ ನಾನು. ರಿಷು ಬೇಬಿ, ರಿಷಾ ಇದನ್ನು ಮಾಡಲಾ, ಕಾಫಿ ಬೇಕಾ, ಅದು ಬೇಕಾ, ಇಲ್ಲಿ ಕಟ್ ಮಾಡಿದಷ್ಟೇ ಸಂಜೆ ಏನೇನು ಪ್ರಾಬ್ಲಮ್ಮು ಏನೋ, ನಾನಿದ್ಯಾ ತಲೆಗೆಲೆ ಸ್ಕ್ರೂ ಲೂಸ್ ಆಗ್ಬಿಟ್ಟೈತಾ ಅಂತ ನಾನು ಹಿಂಗೆ ಆಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಹಂಗೆ ಬಿಹೇವ್ ಮಾಡ್ತಾ ಇದ್ದಿದ್ದು. ಆ ಥರ ಪರ್ಸ್ನಾಲಿಟಿ ಸ್ಪ್ಲಿಟ್ ನಂಗೆ ಇಷ್ಟ ಆಗಲ್ಲ. ಆಮೇಲೆ ನಾನು ಕೇಳಿದ್ರೆ ಏನು ಮಾಡಲಿ, ಸೌಂಡ್ ಮಾಡ್ತಾ ಇರೋದೇ 4 ಜನ ಮನೆ, ಅವ್ರವ್ರ ಹೆಸರೇ ತೊಗೋಬೇಕು ಅಂತಾರೆ. ಹಂಗಾರೆ ಕಂಟೆಂಟ್ಗೋಸ್ಕರ ಮಾಡ್ತಾಯಿದ್ದೀರಾ ನೀವು ಅಂತ ಅಂದ್ಬಿಟ್ಟೆ ನಾನು. ಅಂದರೆ ಬರೀ ಯಾರು ಸೌಂಡ್ ಮಾಡ್ತಾಯಿದ್ದಾರೆ, ಹಂಗಾರೆ ನಾನಂದರೆ ಹಂಗಾರೆ ನಾನು ಇನ್ನೆಷ್ಟೆಲ್ಲ ಆಟ ಆಡ್ಬೋದು ಅಂತ ನನಗೆ. ಬಟ್ ನಂಗೆ ನಿಜ ಹೇಳ್ತೀನಿ, ನನಗೆ ಹಂಗೆ ಆಟ ಆಡೋಕ್ಕಾಗಲ್ಲ. ಕಂಟೆಂಟ್ಗೋಸ್ಕರನೇ ನನಗೆ ಹಂಗೆ ಇದ್ದಿದ್ರೆ ಗಿಲ್ಲಿಗೆ ಆರಾಮಾಗಿ ಸ್ಟಾರ್ಟಿಂಗ್ ಹೆಂಗೋಯ್ತು ನಾನು ಹಾಗೆ ಇದ್ಬಿಡ್ತಿದ್ದೆ. ಪ್ಲೀಸ್ ಅದನ್ನು ಅರ್ಥ ಮಾಡ್ಕೊಬೇಕು ಜನರು ಕೂಡ. ನನಗೆ ಹಾಗೆ ಇರೋಕ್ಕೆ ನನಗೆ ಆಗಲ್ಲ, ಇರೋಕ್ಕೆ ಕಷ್ಟ ಆಗ್ತಿತ್ತು.
ಸೊ ಜಾನ್ವಿ ಅಂದರೆ ರೆಡಿ ಆಗೊಂಡು ಗೊಂಬೆ ಥರ ಇಟ್ಕೊಂಡು ಹೆಂಗೆ ಏನು ಹೇಳ್ತೀರಾ ಅಂದರೆ ಸ್ವಲ್ಪ ಅವ್ರ ಬಗ್ಗೆ? ಮನೆ ಲಾಸ್ಟ್ ರೆಡಿ ಆಗೋದು ಫಸ್ಟ್ ಲೈನಿಗೆ ನೋಡ್ಕೊ ಬರ್ತಾರೆ, ಯಾರು ಏನೇನು ಬಟ್ಟೆ ಹಾಕೊಂಡು ಬಂದಿದ್ದಾರೆ. ಓ ಅದೆಲ್ಲ ಇದೆಯಾ? ಅದು ಮನೇಲಿ ಎಲ್ಲ ತುಂಬಾ ಇದೆ. ಸ್ಪಂದನ ತುಂಬಾ ಮಾಡಿದಲ್ಲ, ನಾವೆಲ್ಲ ಟ್ರೆಡಿಷನಲ್ ಅವ್ರಿಗಿಂತ ಡಿಫ್ರೆಂಟ್ ಆಗಿ ಕಾಣಿಸ್ಬೇಕು. ನಾವೆಲ್ಲ ಟ್ರೆಡಿಷನಲ್ ಹಾಕೊಂಡ್ರೆ ಅವಳು ಶಾರ್ಟ್ಸ್ ಹಾಕೊಂಡ್ಬಿಡೋದು, ಹಂಗೆ ಡಿಫ್ರೆಂಟ್ ಹೈಲೈಟ್ ಆಗೋಣ ಅಂತ ಅದೊಂದು ಸ್ವಲ್ಪ ಹುಡುಗಿರ್ ಮಾಡ್ತಾ ಇದ್ರು. ಇದು ಹೊಸ ವಿಷಯ ನೋಡಿ, ನಮ್ಗೆ ಐಡಿಯಾ ಇರಲಿಲ್ಲ. ಸೊ ಲಾಸ್ಟ್ ಇವರು ಜಾನ್ವಿನೂ ಹಂಗೆ ಮಾಡ್ತಾ ಇದ್ರು, ಲಾಸ್ಟಿಗೆ ರೆಡಿ ಆಗ್ತಾ ಇದ್ರು. ಅವ್ರದ್ರಲ್ಲಿ ಒಂದೇ ಇಷ್ಟ ಆಗಿರೋದು ಒಂದಂದ್ರೆ ಅಡುಗೆ ಚೆನ್ನಾಗಿ ಮಾಡ್ತಾರೆ. ಓಕೆ, ಅದು ಒಂದೇ ನನಗೆ ಇಷ್ಟ ಆಗಿರೋದು, ಅಡುಗೆ ಚೆನ್ನಾಗಿ ಮಾಡ್ತಿದ್ರಲ್ಲ ಅಂದ್ಬಿಟ್ಟು. ಇನ್ನೇನು ಇಲ್ಲ, ಝೀರೋ. ಆಮೇಲೆ ಲಾಸ್ಟಲ್ಲಿ ರೆಡಿಯಾಗಿ ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದರು ಗಿಲ್ಲಿ ಒಂದು ಇದು ಬೇಕಾ ಈ ವಯಸ್ಸಲ್ಲಿ ಅಂದ್ಬಿಡ್ತೀನಿ. ಅದು ಕೂದಲಿಗೆ ಡೈ ಹಾಕ್ತಿದ್ದೀರಲ್ಲ ಅಂದಮೇಲೆ ಅವ್ರು ಎವ್ರಿ ಸ್ಯಾಟರ್ಡೆ ಹಾಕ್ತಾರೆ. ಹೌದಾ? ಎವ್ರಿ ಸ್ಯಾಟರ್ಡೆ ಡೈ ಹಾಕ್ತಾರೆ. ರಾತ್ರಿ ಒಂದು ಮಾಸ್ಕ್ ಹಾಕೊಂಡು ಮಲ್ಕೊತಾರೆ ಎವ್ರಿ ಸ್ಯಾಟರ್ಡೆ. ಅದು ಮಾಸ್ಕ್ ಅಂತೂ ರಾಮ ಎದ್ರುಕೊಂಡಿದ್ದೆ ಹೆಚ್ಚು ನಾವು. ಯಾವ ಥರ ಮಾಸ್ಕ್? ನಾರ್ಮಲ್ ಶೀಟ್, ಫೇಸ್ ಶೀಟ್ ಬರುತ್ತಲ್ಲ, ಅಷ್ಟು ಫೇಸ್ ಶೀಟ್ ಮಾಡ್ಕೊಂಡಿದ್ದಾರೆ, ಎದ್ರುಕೊಂಡಿದ್ದೆ ಜಾಸ್ತಿ ನಾವು. ಓಕೆ, ವೈಟ್ ಹೇರ್ಸ್ ಜಾಸ್ತಿ ಇತ್ತ ಜಾನ್ವಿ ಅವರಿಗೆ? ನಮ್ಗೆ ಆವಾಗ ಎಪಿಸೋಡ್ ಬಂತಲ್ಲ, ಅವ್ರು ಹೇಳ್ತಿದ್ರಲ್ಲ ಬೆಳಿಗ್ಗೆ ಆದ ತಕ್ಷಣ ಡೈ ಹಾಕೊಂಡು ಕೂತ್ಬಿಡ್ತಾರೆ ಅಂತ ಗಿಲ್ಲಿ ಅಂದಾಗ ಒಂದು ಎಷ್ಟು ನಗು ಅಂದರೆ ಅವ್ರು ನಾವು ಎಕ್ಸ್ಪೆಕ್ಟೇ ಮಾಡಿರೋದಿಲ್ಲ ಈ ಥರದ್ದೆಲ್ಲ ಕಾನ್ಸೆಪ್ಟ್ ಇರುತ್ತೆ ಅಂತ. ಸೊ ಅದು ಚೆನ್ನಾಗಿತ್ತು. ಬಟ್ ತುಂಬ ಚೆನ್ನಾಗಿ ರೆಡಿ ಆಗೋದು ಯಾರು ಮನೆಯಲ್ಲಿ? ಒಂದು ನೀವೇ, ವಿ ನೋ ದ್ಯಾಟ್. ಇಲ್ಲ, ಅದು ನೀವು ಪ್ಯಾಟ್ರನ್ ಅಬ್ಸರ್ವ್ ಮಾಡ್ಬೋದು. ಮನೇಲಿ ಮುಂಚೆ ನಾನು ಹೋಗಿ ರೆಡಿಯಾಗಿ ಸ್ಟಾರ್ಟ್ ಆದಮೇಲೆ ಎಲ್ಲ ಹೆಣ್ಮಕ್ಳು ಸ್ಟಾರ್ಟ್ ಮಾಡಿದ್ರು ರೆಡಿ ಆಗೋಕ್ಕೆ. ಅದಕ್ಕಿಂತ ಮುಂಚೆ ಎಲ್ಲಿ ರೆಡಿ ಆಗ್ತಿದ್ರು ಅವರು. ಲೈವಲ್ಲಿ ನಾನು ನೋಡ್ಕೊತಾ ಇದ್ದೆ, ಯಾಕೆ ಹಿಂಗೆ ನೈಟ್ ಡ್ರೆಸ್ಸಲ್ಲೇ ಇರ್ತಾರೆ, ನಾನು ಫಸ್ಟ್ ಬೆಳಗ್ಗೆ ಹೋಗಿ ಸ್ನಾನ ಮಾಡಿ ರೆಡಿ ಆಗ್ತಿದ್ದಂಗೆ ಎಲ್ಲ ಸಾನು ಕೊಡೋರು, ರೆಡಿ ಆಗ್ಬಿಟ್ಟು ಡಿಸ್ಕಷನ್ ಸ್ಟಾರ್ಟ್ ಮಾಡೋರು. ಅದನ್ನು ಕ್ರೆಡಿಟ್ ನಮ್ಮ ಮನೇಲಿ ಕೊಡ್ತಾಯಿದ್ರು. ಓ ನೀನು ಹೋದ್ಮೇಲೆ ಒಂದೇ ಕೆಲಸ ಮಾಡಿದ್ದು, ಎಲ್ಲ ರೆಡಿ ಆದರೂ ಬಿಡು, ಎಲ್ಲ ಒಂಚೂರು ನೋಡೋಂಗಾದ್ರು ಅಂತ ಹೇಳ್ಬಿಟ್ಟು ಅದೊಂದು ರೆಡಿ ಆಗ್ತಿದ್ದು. ಮತ್ತೆ ಅದೇನು ಪ್ಯಾಟ್ರನಲ್ಲಿದ್ದಾರೆ ಗೊತ್ತಿಲ್ಲ. ಎಸ್, ನಿಮ್ಮ ಮೋಸ್ಟ್ ಫೇವ್ರೆಟ್ ಗಿಲ್ಲಿ ಬಗ್ಗೆ? ಎಸ್, ಇದು ನಿಮ್ಮ ಫೇವ್ರೆಟ್ ಟಾಪಿಕ್. ಆ್ಯಂಡ್ ನಾನು ತುಂಬ ಅಬ್ಸರ್ವ್ ಮಾಡಿರೋದು ಎಲ್ಲ ಮಾತಲ್ಲೂ ನಿಮ್ಗೆ ತುಂಬ ಜೆನ್ಯೂನ್ ಆಗಿ ಮಾತಾಡಿದ್ದೀರ ಗಿಲ್ಲಿ ಬಗ್ಗೆ. ಅಷ್ಟು ಇಷ್ಟ ಯಾಕೆ, ಏನು? ಫೇಕ್ ಆಗಿ ಇವಾಗ ಜಸ್ಟ್ ಬಿಕಾಸು ಹೊರಗಡೆ ಯಾರೋ ಮಾತಾಡ್ತಾರೆ ಅಂತ ಅಲ್ಲ, ನನ್ನ ಮನಸ್ಸಿಗೆ ಇಷ್ಟು ದಿನ ನಾನು ನೋಡಿದ್ರಲ್ಲಿ ಒಳಗಡೆ ಇದ್ದಿದ್ದಕ್ಕೆ ರಿಗ್ರೆಟ್ ಇಲ್ಲ ನನಗೆ. ಯಾಕಂದರೆ ಅವ್ನು ಕೋಪ ಬರ್ಸಿದ್ದಾನೆ, ನಾನು ಕೋಪ ಮಾಡ್ಕೊಂಡಿದ್ದೀನಿ. ಬಟ್ ಹೊರಗಡೆ ಬಂದಾಗ ಬೇರೆಯವ್ರು ನನ್ನ ಬಗ್ಗೆ ಮಾತಾಡಿದ್ದು ಹಿಂದ್ಗಡೆ ನೋಡಿದ್ರೆ ಗಿಲ್ಲಿ ಈಸ್ ಜೆನ್ಯೂನ್. ನೀನು ಕೆಟ್ಟವನು ಅಂತ ಹೇಳ್ತಾ ಇದ್ದಾನೆ, ನೀನು ಒಳ್ಳೆಯವನು ಅಂತ ಹೇಳ್ತಾ ಇದ್ದಾನೆ, ನೀನು ಹಿಂಗೆ ಆಡ್ತಿದ್ಯಾ ಅಂತ ಹೇಳ್ತಾ ಇದ್ದಾನೆ. ಮುಖಕ್ಕೆ ಹೇಳ್ತಾ ಇದ್ದಾನೆ ಗಿಲ್ಲಿ, ಬೇರೆಯವ್ರ ಥರ ಫಿಟ್ಟಿಂಗ್ ಇಡ್ತಾ ಇಲ್ವಲ್ಲ. ನನಗೆ ಅದರಲ್ಲಿ ಎಷ್ಟು ಖುಷಿಯಾಗೋಯ್ತು ಅಂದರೆ ಸರಿ ಕಣಪ್ಪ ಅಂತ. ಬಟ್ ಈಗ ಬೇಜಾರಾಯ್ತು ಇವಾಗ ಒಂದೆರಡು ಇನ್ಸಿಡೆಂಟ್ ಹಂಗೆ ಮಾಡಿದ್ದು. ಬಟ್ ಸ್ಟಿಲ್ ನೋ ದಟ್ ಹೆಂಗೆ ಅಂತ ತಿತ್ಕೊತಾನೆ ಏನಿಲ್ಲ ಅವನು. ಬಟ್ ಆದರೆ ನನ್ನ ಆಸೆ ಬೇರ್ಗಳನ್ನ ಎಲ್ಲೆಲ್ಲಿ ಬಿಟ್ಟಿದ್ದಾನೆ ಎಲ್ಲ ಕಟ್ ಮಾಡಿಬಿಟ್ಟು ಪ್ಲೀಸ್ ಗೆಲ್ಲಬೇಕಾದ್ರೆ ನೀನೊಬ್ಬನೇ ಗೆಲ್ಲು, ಇವುಗಳೇ ನಿನಗೆ ಮುಳ್ಳಾಗತ್ತೆ. ಅದೇ ನನಗೆ ಅಂದರೆ ಯಾರು ಜೊತೆಗಿದ್ದಾರೆ ಅಲ್ಲ ಅವ್ರುಗಳೇ ಮುಳ್ಳಾಗ್ತಾರೆ ಅವನಿಗೆ. ಚೆನ್ನಾಗಿ ಯೂಸ್ ಮಾಡಿಕೊಂಡು ಲಾಸ್ಟಲ್ಲಿ ಚುಚ್ಚಿಬಿಡ್ತಾರೆ. ಯಾರೆಲ್ಲ ಗಿಲ್ಲಿನ ಬಳಸ್ಕೊತಿದ್ದಾರೆ? ಎಲ್ಲರೂ ಬಳಸ್ಕೊತಾರೆ, ಎಲ್ಲರೂ, ಎವ್ರಿವನ್. ಯಾರ್ಯಾರು ಒಂದು ಸುತ್ತಮುತ್ತ ಇದ್ದಾರೆ ಬಳಸ್ಕೊಳ್ಳೋಷ್ಟು ದಿನ ಬಳಸ್ಕೊಂಡು ಅವನಿಗೆ ಉಲ್ಟಾ ಹೊಡಿಲಿಲ್ಲ ಅಂದರೆ ನನ್ನ ಹೆಸರೇ ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ ಬೇಕಾದರೆ. ಲಾಸ್ಟ್ವರೆಗೂ ಇದನ್ನೇ ಮಾಡೋದು ಗಿಲ್ಲಿಗೆ. ಎಷ್ಟು ಬೇಕೋ ಗಿಲ್ಲಿನ ಅಷ್ಟು ಮೆಟ್ಲು ಥರ ಯೂಸ್ ಮಾಡ್ಕೊತಾರೆ. ಅವನು ಕೊಡ್ತಾನೆ, ಸಾಥ್ ಕೊಡ್ತಾನೆ. ಅಂದರೆ ನಾನು ಬೆಳೀತಾ ಇದ್ದೀನ ನೀನು ಬಾ ಅಂತ ಅಂದ್ಬಿಟ್ಟು. ಬಟ್ ಅವ್ನು ಕೈ ಬಿಟ್ಬಿಟ್ರೆ ಯಾರು ಮೇಲೆ ಎದಾಗಕ್ಕಾಗಲ್ಲ, ಅದಂತೂ ನಿಜ. ಅಂದರೆ ಅವ್ನು ಬೇಡ ಅಂತ ಬಿಟ್ಬಿಟ್ರೆ. ಬಟ್ ಹಂಗೆ ಅಂದ್ಬಿಟ್ಟು ಅವನದು ಇನ್ನೊಂದು ಪ್ರಾಬ್ಲಮ್ ಏನಂದರೆ ಚೆನ್ನಾಗೇ ಇರಬೇಕು ಅವನ ಜೊತೆ. ಅವನು ಆಪೋಸಿಟ್ ಏನೂ ಹೇಳೋಕ್ಕಾಗಲ್ಲ. ಸೊ ಅದು ನೇರ ನುಡಿ ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ನೀ ತಪ್ಪು ಮಾಡ್ತಾ ಇದೆಯಾ ಅಂತ ಹೇಳಿದ್ರೆ ಅವ್ನು ತೊಗೊಳಲ್ಲ. ಬಟ್ ಹಂಗನ್ಬಿಟ್ಟು ಆ ಬೇರ್ಗಳು ತುಂಬ ದಿನ ಅವನ್ನ ಹೊಗಳಲ್ಲ. ಅವ್ನು ಅಂದ್ಕೊಳ್ತಾ ಇದ್ದಾರೆ ಅಷ್ಟೇ, ನಾನು ಹೊಗಳಿಸ್ತಾ ಇದ್ದೀನಿ, ಮರ ಬೆಳೀತಿದೆ ಅಂತ. ಅವ್ನು ಡಿಸೈಡ್ ಮಾಡಿದ ದಿನ ಕಟ್ ಮಾಡೋಕ್ಕೆ ಯಾರು ಸೌಂಡು ಬರಲ್ಲ. ಅಂದರೆ ಅನ್ಸುತ್ತೆ ಗಿಲ್ಲಿಗೆ ಎಮೋಷನ್ಸೇ ಇಲ್ವಾ? ಯಾರೋ ಹೇಳಿದ್ರು ಭಯ ಪಡಲ್ಲ, ಅಳೋದಿಲ್ಲ, ಬೇಜಾರು ಮಾಡ್ಕೊಳ್ಳೋದಿಲ್ಲ, ಕಾಮಿಡಿ ಬಿಟ್ಟರೆ ಬೇರೆ. ಜಾನ್ವಿ ಹೇಳಿರೋ ಮಾತು ಅನ್ಸುತ್ತೆ ಇದು. ಕಾಮಿಡಿ ಬಿಟ್ಟರೆ ಬೇರೆ ಏನೂ ಮಾಡೋದಿಲ್ಲ, ಟಾಂಟ್ ಮಾಡೋದು ಬಿಟ್ಟರೆ ಬೇರೆ ಏನೂ ಮಾಡೋದಿಲ್ಲ. ನಾನು ಅಕ್ಸೆಪ್ಟೇ ಮಾಡಲ್ಲ ಗಿಲ್ಲಿಗೆ ಎಮೋಷನ್ಸ್ ಇಲ್ಲ ಅಂತ ಅಂದರೆ. ಯಾಕಂದರೆ ತುಂಬ ಸೆನ್ಸಿಬಲ್ ಇರೋ ಅಂಥ ಹುಡುಗ ಗಿಲ್ಲಿ. ನಾನೇ ಸೈಡಿಗೆ ಕರ್ಕೊಂಡು ಹೋಗ್ಬಿಟ್ಟು ನಂಗೆ ಬೇಜಾರಾಗ್ತಾ ಇದೆ ಅಂದಾಗ ಬೇಜಾರು ಮಾಡ್ಕೊಬಿಡ ಬಿಡು ಅಂತ ಮ್ಯಾಟ್ರು. ಕೈ ಏಟಾದಾಗ ಅವ್ನಿಗೆ ಇದು ಮಾಡಿದಾಗ ಮ್ಯಾಟ್ರು. ಅವನು ವಾಶ್ರೂಮಲ್ಲಿ ಕೂತಿರ್ತೀನಿ, ಈಸ್ ಲೈಕ್ ಇದಕ್ಕೆಲ್ಲ ಒಂದು ಮ್ಯಾಟ್ರಾ, ಬೇಜಾರು ಮಾಡ್ಕೊಬೇಡ, ಆಟ ಅಷ್ಟೇ ಅಂತ ಅಂದ್ಬಿಟ್ಟು ಅದೆಲ್ಲ ನನ್ನ ಹತ್ರ ಹೇಳಿದ್ದಾನೆ ಗಿಲ್ಲಿ. ಅದಕ್ಕೆ ನಾನು ಹೇಳ್ತಾ ಇರೋದು, ಅಶ್ವಿನಿ ಅವ್ರು ಊಟ ಬಿಟ್ಟಾಗ
ಮನಸ್ಸೇ ತಡೆಯಲ್ಲ ಅವನಿಗೆ, ಓಡೋದ ಊಟ ಮಾಡು ಅಂತ ಅಂದ. ಸೊ ಅವನಿಂದ ಗಿಲ್ಲಿ ಹೆಂಗೆ ಅಂತ ನಾನು ಅರ್ಥ ಮಾಡ್ಕೊಂಡಿರೋದ್ರಲ್ಲಿ, ಅವನಿಂದ ಒಬ್ರಿಗೆ ನೋವಾಯಿತು ಅಂತ ಗೊತ್ತಾದರೆ ಹೋಗ್ಬಿಟ್ಟು ಕಾಮಿಡಿ ವೇಳೆಯಲ್ಲಿ ತಮಾಷೆಯಲ್ಲಿ ಸಮಾಧಾನ ಮಾಡ್ಬಿಡ್ತಾನೆ. ಅಲ್ಲೂ ತಮಾಷೆ ಬೇಕು, ಬಟ್ ಸಮಾಧಾನ ಮಾಡೇ ಮಾಡ್ತಾನೆ ಅವನು. ಅವನಿಗೆ ಇಮೋಷನ್ಸ್ ನಿಜವಾಗ್ಲೂ ಇದೆ. ಐ ಅಗ್ರಿ. ಎಸ್, ಗಿಲ್ಲಿ ಅದಕ್ಕೆ ನಿಮಗೆ ಫೇವ್ರೇಟ್ ಆಗ್ತಾ ಬಂದಿರೋದು. ಹೌದು. ಎಸ್, ಆ ಗಿಲ್ಲಿ ನೀವು ತಮಾಷೆ ಮಾಡೋದು, ಗಿಲ್ಲಿ ಜೊತೆ ಮಾತಾಡೋದು ಅದನ್ನು ನೀವು ಕಂಟಿನ್ಯೂ ಮಾಡಿಲ್ಲ ಬಿಕಾಸ್ ಆಫ್ ನೀವು ಯಾರ ಶ್ಯಾಡೋ ಆಗಿರಬಾರ್ದು ಅನ್ನೋ ಕಾರಣಕ್ಕೆ. ಈಗ ಸ್ಟಾರ್ಟಿಂಗ್ ಹೋಗ್ತಿದ್ದಂಗೆ ಅವನನ್ನು ಎನ್ಕರೇಜ್ ಮಾಡ್ದ, ಎಲ್ಲ ಮಾಡ್ದ. ಬಟ್ ಆದರೆ ಅದು ಕಾವ್ಯಂಗೆ ಏನೋ ಮನಸ್ತಾಪ ಆಗಿತ್ತು ಅಂತ, ಏನೋ ಪ್ಯಾಚಪ್ ಮಾಡೋಕ್ಕೆ ಅಂತ ಅಂದ್ಕೊಂಡೆ ನಾನು, ಯಾಕಂದರೆ ಎಲ್ಲರೂ ಹೇಳಿದ್ರು. ಬಟ್ ಅದು ಚೆನ್ನಾಗೇ ಇದ್ದ, ಫೀಲಿಂಗ್ ಎಲ್ಲ ಚೆನ್ನಾಗಿತ್ತು. ಬಟ್ ಹಾರ್ಟ್ ಕೊಟ್ಟಿದ್ದ ಟೈಮಲ್ಲಿ ನನ್ನ ಕಿವಿಗೆ ಬಿದ್ದುಬಿಡ್ತು. ಏನಿಗೆ ಬಿತ್ತು ಅಂತ ಅಂದರೆ, ಏನೋ ಮಾತಾಡ್ತಾ ಅವ್ನು ರಿಯಲಾಗಿ ಏನು ಮಾಡಿಲ್ಲ ನಿನ್ನ ಜೊತೆ, ರಿಯಲಾಗಿ ನೀನು ವೆಲ್ಕಮ್ ಮಾಡಿಲ್ಲ, ಅಲ್ಲಿ ಜಗಳ ಆಯ್ತು ಅವರಿಬ್ಬರಿಗೆ, ಅವಳಿಗೆ ಉರ್ಸೋಕ್ಕೋಸ್ಕರ ಮಾಡ್ದ ಅಂದ್ಬಿಟ್ಟ. ನನಗದು ಮನ್ಸಿಗೆ ತುಂಬ ನೋವಾಗೋಯ್ತು. ಹಂಗಾರೆ ನಾನು ಬ್ಯಾಕಪ್ ಅಂತೂ ಆಗಲ್ಲ, ನೀನು ಕಾವ್ಯನ ಜೊತೆನೇ ಇರ್ತೀಯ, ಕಾವ್ಯನ ಜೊತೆ ಇದ್ಬಿಡು ಪ್ಲೀಸ್, ನನಗೇನಿಲ್ಲ. ಯಾಕಂದರೆ ಅವಳು ಹೇಳಿದಾಳಲ್ಲ ಕರ್ಕೊಂಡೋಗ್ಬಿಟ್ಟು ಸೈಡಲ್ಲಿ, ಯಾಕೆ ಅವಳ ಜೊತೆ ಅವಳಿಗೆ ಅಟೆನ್ಷನ್ಸ್ ತುಂಬ ಕೊಡ್ತೀಯಾ, ಯಾಕೆ ಅವಳ ಜೊತೆ ಮಾತಾಡ್ತೀಯಾ, ಎಪಿಸೋಡಲ್ಲೇ ಟೆಲಿಕಾಸ್ಟ್ ಆಗಿದೆ. ಸೊ ನನಗೆ ಬೇಡ ಆ ಕಾರ್ಡ್ ಬೇಡ. ಫ್ರೆಂಡ್ಶಿಪ್ಪೇ ನನಗೆ ಆ ಥರ ಕಾರ್ಡ್ ಬೇಡ ಗಿಲ್ಲಿಗೆ. ಸೊ ನೋಡಿ, ಇವತ್ತು ಫ್ರೆಂಡ್ಶಿಪ್ ಆಗಿದ್ದೆ, ಅದಕ್ಕೆ ಇವತ್ತು ಫ್ರೆಂಡಾಗಿ ಮಾತಾಡ್ತಾ ಇದ್ದೀನಿ. ರಿಷಾಗೆ ಬೇಕಾಗಿರಲಿಲ್ಲ ಗಿಲ್ಲಿ ಕಾರ್ಡು. ಸೊ ಅವನ್ನ ಎದುರಾಕೊಳ್ತಾನೆ ಇರಲಿಲ್ಲ. ಆ ಕಾರ್ಡ್ ಬಂದಿದ್ದಿದ್ರೆ ಅವ್ನು ನಂಗೆ ನೋವು ಮಾಡಿದಾಗ ನಾನು ಎದುರಾಕೊತಾನೆ ಇರಲಿಲ್ಲ. ಸೊ ಇವತ್ತಾದರೂ ನಿಂತಿದ್ದೀವಿ ಅಂತ ಅಂದರೆ ಆ ಫ್ರೆಂಡ್ಶಿಪ್ಗೆ ಒಂದು ಬೆಲೆ ಇದೆ, ಅದಕ್ಕೆ ನಿಂತಿದ್ದೀವಿ ನಾವು. ಎಸ್, ಈಗ ಮೋಸ್ಟ್ ಏನು ಇಂಪಾರ್ಟೆಂಟ್ ಕ್ವಶನ್ ಅಂತ ಅಂದ್ಕೊಳ್ಳಿ, ಧ್ರುವಂತ್ ಬಗ್ಗೆ. ಎಸ್, ಏನು ಪರ್ಸ್ನಾಲಿಟಿ? ನಾನು ಸ್ಟಾರ್ಟಿಂಗಿಂದನೂ ಹೇಳಿದೆ, ಧ್ರುವಂತ್ ಈಸ್ ಅ ಕನ್ಫ್ಯೂಸಿಂಗ್ ಪರ್ಸನ್. ನಿಮ್ಮ ಜೊತೆನೇ ಇದ್ಕೊಂಡು ನಿಮಗೆ ಉಲ್ಟಾ ಹೊಡೆಯೋ ಅಂಥ ಪರ್ಸನ್ ಅವನು. ಅವನ್ನ ನಂಬಿದ್ರೆ ಪಂಗನಾಮ ಖಂಡಿತ, ನಿಜ ಹೇಳ್ತೀನಿ. ಓಕೆ, ನಿಮ್ಮ ಬೇಳೆ ಬೇಯಿಸ್ಕೊಂಡ್ಬಿಟ್ಟು ತಟ್ಟೆ ಬಿಸಾಕ್ಬಿಡ್ತಾನೆ, ಹಂಗೆ ಮಾಡೋದವನು. ಎಷ್ಟೊತ್ತಿಷ್ಟಿರ್ತಾನೆ, ಅದಕ್ಕೆ ನಂಬಲ್ಲ. ಗಿಲ್ಲಿ ನೋಡಿ ಯಾವತ್ತೂ ಧ್ರುವಂತ ನಂಬಲ್ಲ. ಪಂಗನಾಮ ಮಾಡ್ತಾನೆ, ಹಾಕ್ತಾನೆ. ಅದೊಂದು ಗುಂಪು ಕಟ್ಟಕ್ಕೆ ಅಂತ ಮಾಡ್ತಾನೆ. ನಾನು ಸರ್ರಂತ ಜಾರ್ಕೊಬಿಡ್ತೀನಿ ಆ ಗುಂಪಿಂದ, ನಾಮಿನೇಟೆಡ್ ತಂಡ ಅಂತ. ಇವ್ರುಗಳೆಲ್ಲ, ನಾನು, ಜಾನ್ವಿ ಅವರು, ಧ್ರುವಂತು, ಅಶ್ವಿನಿ ಅವ್ರು ಕೂತ್ಕೊಂಡು ಮಾತಾಡೋದು ನೋಡಿರ್ತೀರಾ. ನೆಕ್ಸ್ಟ್ ಡೇಯಿಂದ ಸರ್ರಂತ ಜಾರ್ಕೊಬಿಡ್ತೀನಿ. ಕರೆಕ್ಟಾಗಿ ಹೇಳಿದ್ದೀನಿ ನಾನು ಇವ್ರುಗಳಿಗೆ, ಪರ್ಫೆಕ್ಟ್. ಆವಾಗಲೇ ನನಗೆ ಆ್ಯಕ್ಚುಲಿ ಕ್ಲೋಸ್ ಆಗಿ ಅವ್ರುಗಳೇನು ಬುದ್ಧಿ ಅಂತ ನನಗೆ ಅವತ್ತು ಫುಲ್ ರಿಯಾಲಿಟಿ ಅರ್ಥ ಆಗಿತ್ತು. ಓಕೆ, ಆಮೇಲೆ ನಾನು ಆ ರೂಮ್ ಸಾವಾಸನೇ ಬೇಡ ಅಂದ್ಬಿಟ್ಟು ಅದೇ ಲಾಸ್ಟ್, ಆ ರೂಮ್ ಎಂಟ್ರಿನೇ ಮಾಡಿಲ್ಲ ನಾನು. ಅದರಿಂದನೇ ನೀವೀಗ ಹೊರಗಡೆ ಬಂದ್ರಲ್ಲ, ಆ ರೂಮ್ಗೆ ಯಾರೆಲ್ಲ ಹೋಗ್ತಾರೆ ಅವರೆಲ್ಲ ಹೊರಗಡೆ ಬರ್ತಿದ್ದಾರೆ ಅನ್ನೋ ಮಾತು. ಅದು ಆ್ಯಕ್ಚುಲಿ ಒಂದು ಕಡೆ ನಿಜ ಏನೋ, ಅವ್ರ ಜೊತೆ ಒಂದೇ ಕಡೆ ತಿನ್ನೋದಕ್ಕೆ ಮೇ ಬಿ ಹೊರಗಡೆ, ಬಟ್ ಹಂಗೆ ಹೇಳಲ್ಲ ನಾನು. ಯಾಕಂದರೆ ನನ್ನ ಸೋಲ್ಗೆ ಏನು ಕಾರಣ ಅಂತ ದೇವ್ರೊಬ್ಬನಿಗೆ ಗೊತ್ತು. ಯಾಕಂದರೆ ಈವನ್ ಇನ್ಜಸ್ಟಿಸ್ ಆಗಿದೆ ಅಂತ ಜನರಿಗೂ ಗೊತ್ತು. ನಾನು ಚೆನ್ನಾಗಿ ಆಡ್ತಾ ಇದ್ದೆ, ನಾನು ಇನ್ನೂ ಪೊಟೆನ್ಷಿಯಲ್ ಇರೋ ಹುಡುಗಿ, ಇನ್ನೂ ಗೇಮ್ ಚೆನ್ನಾಗಿತ್ತು, ಚೇಂಜಿಂಗ್ ಇತ್ತು ನನ್ನಲ್ಲೂ ಬಿಹೇವಿಯರ್ಗಳು ಅಂತ ಅಂದಾಗ, ಜನಕ್ಕೆ ಇಷ್ಟ ಆಗೋ ಟೈಮಲ್ಲಿ ನನಗೆ ಮೋಸ ಆಯಿತು ಅಂತ ಅಂದಾಗ, ಆ ಮೋಸ ಆಗೋಕ್ಕೆ ಕಾರಣ ಏನು ಅಂತ ದೇವ್ರೊಬ್ಬನಿಗೆ ಗೊತ್ತಿರೋದು. ಸೊ ಅವನೊಬ್ಬನೇ, ಅವನ ಹತ್ರನೇ ಇರಲಿ ಆನ್ಸರು. ರೀಸೆಂಟ್ ಎಪಿಸೋಡ್ ನೀವು ಬಂದಾದ್ಮೇಲೆ ನೋಡಿದ್ರೆ ಧ್ರುವಂತ್ ಸ್ವಲ್ಪ ಬಿಹೇವ್ ಮಾಡಿರುವಂಥ ರೀತಿ, ಅಥವಾ ಮುಂಚಿದಾಗಲೂ ರಕ್ಷಿತಾನ ಇಮಿಟೇಟ್ ಮಾಡುವಾಗಲೂ ಸ್ವಲ್ಪ ಅವರು ಬಟ್ ಅದು ತುಂಬ ವಿಯರ್ಡ್ ಅನ್ಸುತ್ತೆ ಆಡಿಯನ್ಸ್ ಕೂಡ ಹಾಗೆ. ಅವ್ರದ್ದು ಪ್ರಾಬ್ಲಮ್ ಏನಂದರೆ, ಆ ಕೂದಲು ಕಟ್ ಮಾಡಿದ್ರೆ ಮೇ ಬಿ ಸರಿ ಹೋಗ್ತಾರೆ ಅನಿಸ್ತಾ ಇದೆ. ನಾವು 10 ಸತಿ ಹಿಂಗೆ ಮಾಡ್ತಾರೆ, ಅಬ್ಸರ್ವ್ ಮಾಡಿ ಫ್ಯೂಚರ್ ಇದರಲ್ಲಿ. ಯಾಕಪ್ಪ ಹಿಂಗೆ ಮಾಡ್ತಾ, ನಾನೇ ಎಷ್ಟೊಂದು ಸತಿ ಹೇಳ್ತಾ ಇದ್ದೀನಿ, ಪ್ಲೀಸ್ ಕೂದಲು ಕಟ್ ಮಾಡ್ತೀಯಾ, ಪ್ಲೀಸ್ ಕೂದಲು ಕಟ್ ಮಾಡಿಬಿಡಿ. ಅದು ಇಲ್ಲ ಸ್ಟೈಲ್ ಇದು ಅಂತ ಹೇಳ್ತಾರೆ. ನಿಮ್ಮ ಸ್ಟೈಲೇ ನಿಮಗೆ ಬೇರೆ ಹೆಸರು ಕೊಡುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ ಯಾವತ್ತು. ಹಿಂದ್ಗಡೆಯಿಂದ ಕಾಣಿಸೋದೇ ಇಲ್ಲ ಧ್ರುವಂತ ಯಾರು ಅಂತ ಹೇಳ್ಬಿಟ್ಟು. ಈಗ ವಾಕ್ ಬೇರೆ ತುಂಬ ಫೇಮಸ್ ಆಗ್ಬಿಟ್ಟಿದೆ, ನೋಡಿದ್ರೆ ವಾಕ್ ಅದೆಲ್ಲ ಮಿಸ್ ಮಾಡ್ಕೊಂಡಲ್ಲ ಅಂತ ನಾನು. ನೀವು ಏನಾದರೂ ಆ ಸಿಚುವೇಶನಲ್ಲಿ ಇದ್ರೆ ಈ ವಾಕ್ ಬಗ್ಗೆ ಏನು ಹೇಳ್ತೀವಿ? ಜಾನ್ವಿ ಒಂದು ಕಮೆಂಟ್ ಕೊಟ್ಟರು, ಓಕೆ ಏನೋ ಸಮಸ್ಯೆ ಇದೆ ಅಂತ ಕಮೆಂಟ್ ಕೊಟ್ಬಿಟ್ರ. ನಾನು ಅವಾಗ ಕೊಡ್ತಾ ಇದ್ದೆ, ರ್ಯಾಂಪ್ ವಾಕ್ಗೆ ನೀವು ವಾಕ್ ಮಾಡಿದ್ರೆ 100% ನನಗೆ ಕೊಡೋದು ನಿಮಗೆ ಕೊಡ್ತಾ ಇದ್ದೆ ಅಂತ. ಇರ್ಬೋದೇನೋ ಲಕ್ಷಣಗಳು. ಮತ್ತು ಆರ್ಟಿಸ್ಟ್ ಅಲ್ವಾ, ವಿ ಕಾಂಟ್ ಪ್ರಿಡಿಕ್ಟ್. ಯಾಕಂದರೆ ಆರ್ಟಿಸ್ಟ್ ಆಗಿರೋದ್ರಿಂದ ಏನು ಬೇಕಾದರೂ ಮಾಡ್ತಾರೆ. ಖಂಡಿತ. ಬಿಗ್ ಬಾಸ್ ಮನೇಲಿ ಚಿಕ್ಕ ವಿಚಾರನ ದೊಡ್ಡದಾಗಿ ಮಾಡುವಂಥದ್ದು ಒಂದು ಚಾಳಿನ?
ಯಾರು ಮಾಡ್ತಾ ಇದ್ದಿದ್ದು? ಈಗ ಕಲಾವಿದರ ಬಗ್ಗೆ ಮಾತಾಡಬೇಡಿ, ಒಂದು ವಿಚಾರ ಬಂತು ಕಲಾವಿದರನ್ನು ಕೆಳಗಿಟ್ಟು ಮಾತಾಡಬೇಡಿ ಅಂತ. ಮೊನ್ನೆ ಎಪಿಸೋಡಲ್ಲಿ ಆ್ಯಂಕರ್ ಬಗ್ಗೆ ಮಾತಾಡಬೇಡಿ, ಆ್ಯಂಕರನ್ನು ಕೆಳಗಿಟ್ಟು ಮಾತಾಡಬೇಡಿ ಅನ್ನೋ ಒಂದು ವಿಚಾರ ಬಂತು. ಅವ್ರಿಬ್ರಿಗೆ ಮೇ ಬಿ ಚಾಳಿ ಇರಬೇಕು. ಅದೇ ನಾವು ಹಾಗೆ ಕನೆಕ್ಟ್ ಮಾಡಿ ಕೇಳಿದ್ವಿ, ನೀವು ಡೈರೆಕ್ಟ್. ನಾನು ಡೈರೆಕ್ಟಾಗಿ ಹೇಳ್ತೀನಿ, ಅವ್ರಿಬ್ರಿಗೆ ಡೆಫಿನೆಟ್ಲಿ ಇರಬೇಕೇನೋ ಹಂಗೆ. ಇವ್ರೇನೋ ತಪ್ಪು ತಿಳ್ಕೊತಾರೆ, ಅವ್ರು ಇನ್ನೊಂದೇನೋ ತಪ್ಪು ತಿಳ್ಕೊತಾರೆ. ಇವರಿಬ್ರು ತಪ್ಪು ತಿಳ್ಕೊಂಡದ್ದು ಮುಗಿದೇ ಇರೋ ಟೈಮಲ್ಲಿ ಎಲ್ಲ ಕನ್ಫ್ಯೂಸಿಂಗ್ ಆಗ್ಬಿಡುತ್ತೆ. ಸೊ ಏನೂ ಮಾಡೋಕ್ಕಾಗಲ್ಲ. ಎಸ್, ಈಗ ಪುಟ್ಟ ಹುಡುಗಿ ಬಗ್ಗೆ ಏನು ಹೇಳ್ತೀರಾ? ರಕ್ಷಿತಾ ಆ್ಯಕ್ಚುಲಿ ಪಾಪ ಒಳ್ಳೆ ಹುಡುಗಿನೇ, ಕಿಚನಲ್ಲಿ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ದಾಳೆ. ಬಟ್ ಚಾಲಾಕಿ ಅಂತೂ ತುಂಬ ಇದ್ದಾಳೆ. ಯಾವ ಟೈಮಲ್ಲಿ ಹೆಂಗೆ ಬೇಕು ಹಂಗಿರ್ತಾಳೆ ಅವಳು. ಬ್ರೈನಿ ತುಂಬ, ಯಾವ ಟೈಮಲ್ಲಿ ಹೆಂಗಿದ್ರೆ ನನಗೆ ವರ್ಕೌಟ್ ಆಗುತ್ತೆ ಅನ್ನೋದು ಅವಳು ತುಂಬ ಚೆನ್ನಾಗಿ ಗೊತ್ತು. ಅಲ್ಲಿ ಹೇಗೆ ಅದನ್ನು ಯೂಸ್ ಮಾಡಬೇಕು ಅನ್ನೋದು. ಶಿ ಈಸ್ ಆಲ್ಸೋ ಯೂಸಿಂಗ್ ವೆರಿ ವೆಲ್ ಆ್ಯಕ್ಚುಲಿ. ಈಗ ಗಿಲ್ಲಿಗೂ ರಕ್ಷಿತಾಗೂ ಕಾಂಪಿಟೇಷನ್ ಬರ್ಬೋದಾ ಫ್ಯೂಚರಲ್ಲಿ? ಬಂದರೂ ಡೌಟ್ ಇಲ್ಲ. ಬಟ್ ಅದೇ ಹೇಳಿದ್ನಲ್ಲ, ಟಾಪ್ 4 ಫಿಕ್ಸು. ಟಾಪ್ 4 ಪೊಸಿಷನ್ಸ್ ಚೇಂಜ್ ಇಲ್ಲ. 5th ಪೊಸಿಷನ್ಸ್ಗೆ ಫೈಟ್ ಇದೆ ಅಲ್ಲಿ. ಇವನ್ ನಾನಿದ್ದರೂ ಕೂಡ ನಾನು 5th ಪೊಸಿಷನ್ಗೆ ಫೈಟ್ ಮಾಡಬೇಕಿತ್ತೇನೋ. ಸೊ ಅಲ್ಲಿ ತಿಂದುಬಿಟ್ಟಿದ್ದಾರೆ ಟಾಪ್ 4. ಓಕೆ, ಅಂದರೆ ಚಿಕ್ಕ ಹುಡುಗಿ ಅಂತ ನಿಮ್ಮ ಮನೇಲಿದ್ದಾಗ ಹೇಗದು ಅವಳನ್ನು ಟ್ರೀಟ್ ಮಾಡ್ತಿದ್ವಿ? ಚಿಕ್ಕ ಹುಡುಗಿ ಅಂತ ಅಲ್ಲ. ಪ್ರಾಬ್ಲಮ್ ಏನಂದರೆ ಅವಳಿಗೂ 24 ವರ್ಷ 25 ವರ್ಷ ಹುಡುಗಿ. 25 ವರ್ಷಕ್ಕೆ ಒಂದು ಮನೆ ತೊಗೊತಾಳೆ ಅಂತ ಅಂದರೆ ಶಿ ಈಸ್ ವೆರಿ ಕೇಪಬಿಲಿಟಿ ಇದೆ. ಯಾರು ತೊಗೊತಾರೆ 25 ವರ್ಷಕ್ಕೆ ಒಂದು ಮನೆ ಅದು ಮುಂಬೈ ಅನ್ನೋ ಸಿಟೀಲಿ? ಇಟ್ ಈಸ್ ವೆರಿ ಟಫ್. ಬಟ್ ಆದರೆ ಅವಳು ಬಿಹೇವ್ ಮಾಡ್ತಿದ್ದಿದ್ದು, ಇನ್ನೂ ಚಿಕ್ಕೋಳ ಥರ ಆಡ್ತಿದ್ದಿದ್ದು, ನಂಗೆ ಕೊಡು ಅಂತ ಹೇಳ್ತಿದ್ದಿದ್ದು. ಮತ್ತು ಗಿಲ್ಲಿ ಜೊತೆ ಇದ್ದಿದ್ದು ಒಡನಾಟಗಳಲ್ಲಿ ಇನ್ನೂ ಆ ಇನ್ನೋಸೆನ್ಸ್ನ ಕ್ಯಾರಿ ಮಾಡ್ತಾ ಇದ್ದಾಳೆ ಅಂತ ಅನ್ನಿಸ್ತು. ಇರಲಿ ಬಿಡಿ, ಇವಾಗ ನಾವು ಹಂಗೆ ಇರಬೇಕು ಅಂದರೆ ಇರೋಕ್ಕಾಗಲ್ವಲ್ಲ. ಅದಕ್ಕೋಸ್ಕರ ನನಗೆ ಖುಷಿ ಆಯಿತು, ಇರಲಿ ಹಂಗೆ ಅಂತ. ಎಸ್, ಅಲ್ಲಿ ಮೇಕಪ್ ಹಾಕ್ತೇ ಇರುವಂಥ ಹುಡುಗಿ ಅಂದರೆ ಅದು ರಕ್ಷಿತಾ. ಮೇಕಪ್ ಹಾಕೋದು ಮತ್ತು ಡ್ರೆಸ್ಸಿಂಗ್ ಕೂಡ. ಇದ್ರ ಬಗ್ಗೆ ನೀವು ಏನು ಹೇಳಿ? ಅವಳನ್ನ ಎಷ್ಟೊಂದು ಸತಿ ಹೇಳಿದ್ದೀನಿ ನಾನು ಅವಳಿಗೆ, ನೀನು ಕೃಷ್ಣ ಸುಂದರಿ ಕಣೆ ನೀನು ಅಂತ ಹೇಳಿದ್ದೀನಿ ಅವಳಿಗೆ. ಅಂದರೆ ಅವಳ ಫೀಚರ್ಸು ಅಬ್ಸರ್ವ್ ಮಾಡಿದ್ರೆ ನೀವು ತುಂಬ ಲಕ್ಷಣವಾಗಿದ್ದಾಳೆ ಅವಳು. ತುಂಬ ಲಕ್ಷಣವಾಗಿದ್ದಾಳೆ. ಅವಳಿಗೆ ಕಂಫರ್ಟೇಬಲ್ ಆಗಿರಬೇಕು. ಸೊ ಅದನ್ನು ಜನ ಇಷ್ಟಪಡ್ತಾ ಇದ್ದಾರೆ ಅಂತ ಅಂದಾಗ ಶಿ ಸಿಂಪಲ್ ಗರ್ಲ್. ಹೌದು. ಇವಾಗ ಎಷ್ಟು ಬೇಜಾರಿದೆ ಬಿಗ್ ಬಾಸ್ ಮನೆ? ನನಗೆ 1% ಬೇಜಾರಿಲ್ಲ. ನನಗೆ ಗೊತ್ತು. ಸ್ಟಿಲ್ ಐ ಆಮ್ ಆಸ್ಕಿಂಗ್. 0.0001% ಬೇಜಾರಿಲ್ಲ. ಖುಷಿಯಾಗಿದ್ದೀನಿ, ಇದ್ದಷ್ಟು ಕ್ಷಣಗಳನ್ನ ಸ್ವೀಕರಿಸಿದ್ದೀನಿ, ಎಂಜಾಯ್ ಮಾಡಿದ್ದೀನಿ ಅಂತ ಇದೆ. ಸೊ ಮತ್ತೆ ರೀಎಂಟ್ರಿ ಆಗುತ್ತೆ ಅಂದರೆ ಎಲ್ಲ ಎಕ್ಸ್ ಕಂಟೆಸ್ಟೆಂಟ್ಸ್ ಎಲ್ಲ ಹೋಗ್ತೀನಿ, ಎಂಜಾಯ್ ಮಾಡ್ಕೊಂಡು ಬರ್ತೀನಿ, ಫಿನಾಲೆಗೆ ಹೋಗ್ತೀನಿ, ಸಪೋರ್ಟ್ ಮಾಡ್ತೀನಿ ಗಿಲ್ಲಿಗೆ. ಯಾರು ನಿಂತ್ಕೊಳ್ಳಿ ಬಿಡಲಿ, ನಿನ್ನ ಫ್ರೆಂಡ್ಸ್ಗಳೆಲ್ಲ ದುಶ್ಮನಾಗಲಿ, ನಾ ಬರ್ತೀನಿ ಸುಮ್ಮನಿರು ಅಂತ ಹೇಳ್ತೀನಿ. ಗಿಲ್ಲಿಗೆ ಸಪೋರ್ಟು ಮನೆ ಒಳಗಡೆ ಇದ್ದಾಗ್ಲೂ ನನ್ನ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಸಾಫ್ಟ್ ಕನ್ಸರ್ನ್ ಇತ್ತು. ಬಟ್ ಆ ಸಿಚುವೇಶನ್ಸ್ಗಳು ಅವ್ನು ನನಗೆ ಹರ್ಟ್ ಮಾಡ್ತಿದ್ದ ಅಂತ ಅಂದ್ಬಿಟ್ರೆ ಹಾನೆಸ್ಟ್ಲಿ ಅವ್ನು ಟ್ರೂ ಎಂಟರ್ಟೈನರ್. ಆ್ಯಂಡ್ ನಿಜವಾಗ್ಲೂ ನಾನು ನಕ್ಕಿದ್ದೀನಿ. ಆವಾಗಲೇ ಅಲ್ವಾ ನಾನು ನಿಂತ್ಕೊಂಡಂಗೆ ಅರ್ಥ ಆಗೋದು ಒಂದು ಫ್ರೆಂಡ್ಶಿಪ್ಗಿದ್ದಾಗ. ನನಗೆ ಇವತ್ತಿಗೂ ಯಾಕೆ ಗಿಲ್ಲಿ ಸಪೋರ್ಟ್ ಮಾಡ್ತಾಯಿದ್ದೀನಿ ಅಂದರೆ ಒಂದೇ ಕಾರಣಕ್ಕೆ, ನನ್ನ ಜೊತೆ ಜಗಳ ಆಗಲಿ ಏನಾಗಲಿ ಮೊಕ್ಕಕ್ಕೆ ಮೊಕ್ಕೊಡ್ದಂಗೆ ಹೇಳಿದ್ದಾನೆ, ನಾನು ಹಿಂದೆ ಮಾತಾಡಿಲ್ಲ ಅನ್ನೋದು ಗೌರವದ ಮೇಲೆ ನಾನು ಇವತ್ತಿಗೂ ಸಪೋರ್ಟ್ ಮಾಡ್ತಾ ಇರೋದು. ಆ ಥರ ಇದ್ದಿದ್ರೆ ಎಷ್ಟೊಂದು ಜನ ಒಳಗಡೆ ಇನ್ನೂ ಚೆನ್ನಾಗಿರ್ತಿತ್ತೇನೋ. ಬಿಡಿ ಹೋಗಲಿ.